ಸ್ನೇಹಿತರೆ ನಮಸ್ಕಾರ. ನಾನು ದೊಡ್ಡ ಪುಟಾಂಗು, ನಾನು ದೊಡ್ಡ ವಕೀಲ. ನಾನು ಮನಸ್ಸು ಮಾಡಿದ್ರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಿಲ್ಲಿಸ್ಬಿಡ್ತೀನಿ. 100 ಕೋಟಿನ 200 ಕೋಟಿನ ಚಿಟಿಕೆ ಹೊಡೆಯೋದ್ರೊಳಗಡೆ ಬಂದು ಬಿಗ್ ಬಾಸ್ ಟೀಮ್ಗೆ ನಾನು 200 ಕೋಟಿ ತಂದು ಕೊಟ್ಟೆ ಅಂದರೆ ಟ್ರೋಫಿ ನನಗೆ ಕೊಡ್ತಾರೆ. ಈ ರೀತಿ ಪುಂಖಾನುಪುಂಖವಾಗಿ ಪುಂಕ್ತಾ ಇದ್ದಂತಹ ಪುಂಗಿದಾಸನ ಪುಂಗಿಯೇ ಈಗ ಬಂದಾಗುವಂತಹ ಸನ್ನಿವೇಶ ಬಂದಿದೆ. ನಾನು ದೊಡ್ಡ ಲಾಯರು, ನಾನು ಮುಂದೊಂದಿನ CM ಆಗ್ತೀನಿ, ನಾನು ಇಡೀ ರಾಜ್ಯವನ್ನೇ ಕಂಟ್ರೋಲ್ಗೆ ತೆಗೆದುಕೊಳ್ತೀನಿ, ಭ್ರಷ್ಟರನ್ನು ಬೇಟೆ ಆಡ್ತೀನಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತಿದ್ದಂತಹ ಈ ಪುಂಗಿದಾಸ ಎಷ್ಟರ ಮಟ್ಟಿಗೆ ಪುಂಗಿದ್ದ ಅಂದರೆ ಇವನೊಬ್ಬ ಲಾಯರೇ ಅಲ್ಲ ಅನ್ನೋದು ಈಗ ಸಾಬೀತಾಗಿದೆ. ನಾನು ವಕೀಲ, ನಾನು ಲಾಯರು, ನಾನು ಹಾಗೆ, ನಾನು ಹೀಗೆ, ಅದು ಇದು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಂತಹ ಲಾಯರ್ ಜಗದೀಶು ಅಸಲಿ ಮುಖವಾಡ ಈಗ ಬಟಾಬಯಲಾಗಿದೆ. ಸೀಸನ್ 11ರಲ್ಲಿ ಹವಾ ಹುಟ್ಟಾಕಿರುವಂಥ ಸ್ಪರ್ಧಿ ಲಾಯರ್ ಜಗದೀಶು ಅಸಲಿ ಮುಖವಾಡ ಈಗ ತೆರೆದುಕೊಂಡಿದೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಎಲ್ಲ ಸ್ಪರ್ಧಿಗಳನ್ನು ಎದುರು ಹಾಕಿಕೊಂಡು ಜೊತೆಗೆ ಅವರಿಗೂ ಕೂಡ ಒಂದು ಭಯವನ್ನು ಹುಟ್ಟಿಸ್ತಿದ್ದಂತಹ ಲಾಯರ್ ಜಗದೀಶು ನಿಜವಾಗ್ಲೂ ಕೂಡ ಲಾಯರ ಅನ್ನುವಂಥ ಪ್ರಶ್ನೆ ಈಗ ಮೂಡುವಂತೆ ಮಾಡಿದೆ. ಕಾರಣ ಲಾಯರ್ ಜಗದೀಶು ಕಾನೂನು ಡಿಗ್ರಿಯೇ ಕ್ಯಾನ್ಸಲ್ ಆಗಿ ಹೋಗಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲೆಟರ್ ಭಾರಿ ವೈರಲ್ ಆಗ್ತಿದೆ. ಹಾಗಾದರೆ ಲಾಯರ್ ಜಗದೀಶು ಇನ್ನು ಮುಂದೆ ಲಾಯರೇ ಅಲ್ವಾ? ಲಾಯರ್ ಜಗದೀಶ್ಗೆ ಪ್ರಶಾಂತ್ ಸಂಬರ್ಗಿ ಕೊಟ್ಟಂಥ ಕೌಂಟ್ರ್ ಹೇಗಿದೆ? ಅದ್ರ ಜೊತೆಗೆ ನಾನೇ ಸಿಂಹ, ನಾನೇ ಪುಡಾಂಗು ಅಂತ ಹೇಳ್ಬಿಟ್ಟು ಪುಂಗುತ್ತಿದ್ದಂತಹ ಲಾಯರ್ ಜಗದೀಶನ್ನು ಬೆಂಡೆತ್ತುವಂಥ ಕೆಲಸವನ್ನು ಸುದೀಪ್ ಹೇಗೆ ಮಾಡಬಹುದು? ಇವೆಲ್ಲದೂ ಕೂಡ ಈಗಿರುವಂಥ ಪ್ರಶ್ನೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ ಒಂದು ವಾರದ ಹಿಂದೆ ಅಂದರೆ ಬಹುಶಃ ಶನಿವಾರ ಅನಿಸುತ್ತೆ, ಶನಿವಾರ ಒಂದು ಪ್ರೋಮೋ ರಿಲೀಸ್ ಆಗ್ತದೆ. ಆ ಪ್ರೋಮೋದಲ್ಲಿ ಲಾಯರ್ ಜಗದೀಶು ಬಿಗ್ ಬಾಸ್ ಮನೆಗೆ ಹೋಗೋದು ಆಲ್ಮೋಸ್ಟ್ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಯಾವಾಗ ಈ ಪ್ರೋಮೋವನ್ನು ನೋಡಿದ್ರೋ ಸಾಕಷ್ಟು ಜನ ಖುಷಿ ಪಟ್ಟಿದ್ರು. ಕೊನೆಗೂ ಕೂಡ ಜಗದೀಶ್ ಅನ್ನುವಂಥ ಒಬ್ಬ ವಕೀಲ, ಆಮೇಲೆ ಒಂದು ಸಮಾಜದಲ್ಲಿ ಈ ಭ್ರಷ್ಟರ ಪರ ಹೋರಾಟ ಮಾಡಿದಂತಹ ವ್ಯಕ್ತಿ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಿದ್ದಾರಲ್ಲ ಅನ್ನುವಂಥ ಸಮಾಧಾನ ಇತ್ತು. ಆದರೆ ಈ ಸಮಾಧಾನ ಒಂದೇ ದಿನಕ್ಕೆ ಸಂಪೂರ್ಣವಾಗಿ ಕೊಲಾಶ್ ಆಯಿತು. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಗೆ ಕಾಲಿಟ್ಟಂತಹ ಮೊದಲ ದಿನದಿಂದನೇ ಜಗದೀಶು ತನ್ನ ಅಸಲಿ ಮುಖವಾಡವನ್ನು ಇಲ್ಲಿ ತೆರೆಯುವಂಥ ಕೆಲಸವನ್ನು ಮಾಡ್ತಾ ಹೋದ. ಒನ್ ಬೈ ಒನ್ ಎಲ್ಲ ಸ್ಪರ್ಧಿಗಳನ್ನು ಟಾರ್ಗೆಟ್ ಮಾಡ್ತಾ ತಾನು ಹೇಳಿದ್ದೇ ನಡಿಬೇಕು ಅನ್ನುವಂಥ ಸರ್ವಾಧಿಕಾರಿಣಿ ಧೋರಣೆಯನ್ನು ಅಲ್ಲಿ ತೋರಿಸ್ತಾ, ನಾನು ಸಿಂಹ, ನಾನು ಸಿಂಗಲ್ ಸಿಂಹ ಅಂತ ಹೇಳ್ಬಿಟ್ಟು ಬಿಲ್ಡಪ್ಪನ್ನು ಕೊಡ್ತಾ, ದೊಡ್ಡ ದೊಡ್ಡ ಸಿನಿಮಾದ ಡೈಲಾಗ್ಗಳನ್ನು ಬಿಡ್ತಾ, ಹಾಗೆ ಹೀಗೆ ಅಂತೇಳ್ಬಿಟ್ಟು ಇತರ ಸ್ಪರ್ಧಿಗಳನ್ನು ನಂಬಿಸ್ತಾ ಪುಂಗಿದ್ದು ಈ ಪುಂಬೈ ದಾಸ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮನಸ್ಸು ಮಾಡಿದರೆ ನಾನು ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಿಲ್ಲಿಸ್ತೀನಿ ಎನ್ನುವ ಲೆವೆಲ್ಗೂ ಕೂಡ ಈ ಪುಂಗಿದಾಸ ಪುಂಗಿಬಿಟ್ಟಿದ್ದ. ಅಷ್ಟು ಮಾತ್ರವಲ್ಲ, ಈ ಗುರುವಾರದ ಸಂಚಿಕೆಯಲ್ಲಿ ಬಹುಶಃ ನೀವು ಗಮನಿಸಿರ್ತೀರಾ, 200 ಕೋಟಿ ಕೊಟ್ಟರೆ ಬಿಗ್ ಬಾಸ್ ಟ್ರೋಫಿನೇ ನನಗೆ ಕೊಡ್ತಾರೆ ಅಂತೇಳ್ಬಿಟ್ಟು ಕೇವಲವಾಗಿ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದ. ಕೇವಲವಾಗಿ. ಯಾಕಂತ ಹೇಳಿದ್ರೆ ಆ ರೀತಿ ಯಾರೂ ಕೂಡ ಮಾತನಾಡಬಾರ್ದು. ಒಂದು ಕಾರ್ಯಕ್ರಮದಲ್ಲಿರುವಂಥ ಸಂದರ್ಭದಲ್ಲಿ ಆ ರೀತಿ ಆ ಕಾರ್ಯಕ್ರಮದ ಬಗ್ಗೆ ಅಥವಾ ಯಾವುದೊಂದು ಸಂಸ್ಥೆಯ ಬಗ್ಗೆ ಆ ರೀತಿ ಮಾತನಾಡಿದರೆ ಯಾರು ಸಹಿಸ್ಕೊಳ್ತಾರೆ? ಈಗ ಇದೇ ಜಗದೀಶ್ಗೆ ಮುಳುವಾಗುವಂಥ ಸಾಧ್ಯತೆ ಇದೆ. ಇದೇ ಹೇಳಿಕೆ ಜಗದೀಶ್ಗೆ ಮುಳುವಾಗುವಂಥ ಸಾಧ್ಯತೆ ಇದೆ. ಶನಿವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಸರಿ 200 ಕೋಟಿ ಕೊಡಿ, ನಿಮಗೆ ನಾನು ಟ್ರೋಫಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುದೀಪು ಹೇಳದೇ ಇದ್ದರೆ ಸುದೀಪೇ ಅಲ್ಲ. ಸುದೀಪು ಈಗಾಗಲೇ ಈ ಜಗದೀಶ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಾನು ಬಿಗ್ ಬಾಸನ್ನು ಎಕ್ಸ್ಪೋಸ್ ಮಾಡ್ತೀನಿ, ಮನಸ್ಸು ಮಾಡಿದ್ರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನೇ ನಡೆಸ್ತೀನಿ, ಅದು ಹೆಂಗೆ ನಡೆಸ್ತೀರಾ ಬಿಗ್ ಬಾಸ್ ಅಂತೇಳಿ ನೋಡ್ತೀನಿ ಅಂತಲೂ ಕೂಡ ಕ್ಯಾಮರಾದ ಮುಂದೆ ಹೋಗಿ ಚಾಲೆಂಜ್ ಹಾಕಿದ್ದಂಥ ಇದೇ ಜಗದೀಶು ನಂತರ ಉಲ್ಟಾ ಹೊಡೆದಿದ್ದ. ಸಾಫ್ಟಾಗಿ ಮೆಲ್ಟ್ ಆಗಿರೋ ಐಸ್ ಕ್ರೀಮ್ ರೀತಿ ನಂತರ ಮಾತನಾಡಿದ್ದ. ಬಟ್ ಅದಾದ ಬಳಿಕ ಮಾಡ್ತಾ ಇರೋದು ಮತ್ತೆ ಅದೇ ಮಣ್ಣು ತಿನ್ನೋ ಕೆಲಸ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಿಕ್ಕಾಬಟ್ಟೆ ಟೀಕೆಗಳು ಕೂಡ ವ್ಯಕ್ತವಾಗ್ತಿದ್ದಾವೆ. ಬಿಗ್ ಬಾಸ್ನಲ್ಲಿ ಸುಮ್ಮನೆ ಜಗಳವನ್ನು ತೆಗೆಯೋದು ಮಾತ್ರವಲ್ಲದೆ ಕಂಡವರ ವಿಚಾರಕ್ಕೆ ಹೋಗೋದು, ಜೊತೆಗೆ ಮಾಡಬಾರದ ಕೆಲಸಗಳನ್ನೇ ಮಾಡಿಕೊಂಡು ಕಿರಿಕ್ಗಳನ್ನೇ ಮೈ ಮೇಲೆ ಎಳ್ಕೊಂಡು ಬದುಕ್ತಾ ಇರುವಂಥ ಈ ಜಗದೀಶ್ಗೆ ಏನಾಗಿದೆ ಅನ್ನೋಂಥ ಪ್ರಶ್ನೆಯನ್ನು ಎಲ್ಲರೂ ಕೂಡ ಕೇಳ್ತಾರೆ. ಎಲ್ರಿಗೂ ವಿನ್ ಆಗಬೇಕು ಅಂತ ಹೇಳಿ ಇರೋದು ಸಾಮಾನ್ಯ. ಅದಕ್ಕಾಗಿ ಸ್ವಾರ್ಥದ ಆಟವನ್ನು ಆಡ್ತಿದ್ದಾರೆ. ನಾನೂ ಕೂಡ ಬಿಗ್ ಬಾಸನ್ನು ಖರೀದಿಸ್ಬೋದು, ಕಪ್ ಬೇಕೇ ಬೇಕು ಅಂತೇಳಿ ಹೇಳಿದ್ರೆ ನನಗೆ ತಾಕತ್ತಿದೆ, 200 ಕೋಟಿ ಈಗ ಯಾರಿಗಾದರೂ ಫೋನ್ ಮಾಡಿದ್ರೆ ಬಂದು ಕೊಟ್ಟೋಗ್ತಾರೆ. ಬಟ್ ಅದೆಲ್ಲ ಮ್ಯಾಟರ್ ಅಂತಲೂ ಕೂಡ ಪುನಃ ಬಿಲ್ಡಪ್ಪನ್ನು ಕೊಡ್ತಾರೆ ಇದೇ ಲಾಯರ್ ಜಗದೀಶ್ ಕೊಟ್ಟಂತಹ ಬಿಲ್ಡಪ್ಪು ಒಂದಲ್ಲ ಎರಡಲ್ಲ, ಸಾಲು ಬಿಲ್ಡಪ್ಗಳು, ಸಾಲು ಎಡವಟ್ಟುಗಳು. ಜೊತೆಗೆ ಲಾಯರ್ ಜಗದೀಶ್ಗೆ ಇದೆಲ್ಲದರ ಉತ್ತರ ಈಗ ಸಿಗೋದಂತಹ ಸಂದರ್ಭ ಹತ್ತಿರ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಈ ನಡುವೆ ಲಾಯರ್ ಜಗದೀಶ್ನ ಮತ್ತೊಂದು ಮುಖವಾಡವು ಕೂಡ ಬಟಾಬಯಲಾಗಿದೆ. ನಾನು ಸಿಂಹ, ನಾನು ಅದು, ನಾನು ಇದು, ನಾನು ದೊಡ್ಡ ಪುಡಾಂಗ್ ಅಂತೇಳಿ ಪುಂಕ್ತಾ ಇದ್ದಂತಹ ವಕೀಲ ಜಗದೀಶ್ ವಕೀಲಿಕೆ ಪರವಾನಗಿಯೇ ಈಗ ಕ್ಯಾನ್ಸಲ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ.
ನಕಲಿ ಅಂಕಪಟ್ಟಿಗಳನ್ನು ಬಳಸಿ ಪದವಿಯನ್ನು ಪಡೆದಿದ್ದ ಈ ಜಗದೀಶ್ ಅನ್ನೋದು ಈಗ ಬಹಿರಂಗ ಆಗಿದೆ. ಬಿಗ್ ಬಾಸ್ ಸ್ಪರ್ಧಿಯಾಗಿ ದೊಡ್ಡ ಮನೆ ಸೇರಿರುವಂಥ ವಕೀಲ ಜಗದೀಶ್ ಪಡೆದಿದ್ದಂಥ ಲಾಯರ್ ಲೈಸೆನ್ಸನ್ನು ದೆಹಲಿ ಬಾರ್ ಕೌನ್ಸಿಲ್ ರದ್ದುಗೊಳಿಸಿದೆ. ಫೇಕ್ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಪದವಿ ಹಾಗೂ LLB ಪದವಿಯನ್ನು ಮಾಡಿ ಬಾರ್ ಕೌನ್ಸಿಲ್ ಅನುಮತಿಯನ್ನು ಪಡೆದಿದ್ದ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಲಾಯರ್ ಜಗದೀಶು PUCಯನ್ನು ಓದದೆ ನಕಲಿ ಮಾರ್ಕ್ಸ್ ಕಾರ್ಡನ್ನು ಸೃಷ್ಟಿಸಿ ಡಿಗ್ರಿ ಮಾಡಿರೋದು ಈಗ ಗೊತ್ತಾಗಿದೆ. ಅಲ್ಲದೆ ಪದವಿ ಮೇಲೆ LLB ಮಾಡಿ ಬೆಂಗಳೂರಿನ ಬದಲು ದೆಹಲಿಗೆ ಹೋಗಿ ದೆಹಲಿ ಬಾರ್ ಕೌನ್ಸಿಲ್ನಲ್ಲಿ ವಕೀಲಿಕೆಯ ಸನ್ನದ್ದನ್ನು ಪಡೆದು ಅಂದರೆ ಪರ್ಮಿಷನ್ ಲೆಟ್ರನ್ನು ಪಡೆದು ಅಲ್ಲಿಂದ ವಕೀಲಿಕೆ ಮಾಡುವಂತಹ ಒಂದು ಅವಕಾಶವನ್ನು ಗಿಟ್ಟಿಸಿಕೊಳ್ತಾನೆ. ಹೀಗಾಗಿ ಬಾರ್ ಕೌನ್ಸಿಲ್ ಲೈಸೆನ್ಸನ್ನು ಈಗ ರದ್ದತಿ ಮಾಡಿ ಹಿಮಾಂಶು ಭಾಟಿ ಅನ್ನೋರು ಒಂದು ಅರ್ಜಿಯನ್ನು ಸಲ್ಲಿಸಿದರು ಕೌನ್ಸಿಲ್ಗೆ. ಅದರ ಆಧಾರದಲ್ಲಿ ಅದನ್ನು ಪರಿಗಣಿಸಿ ದೆಹಲಿ ಬಾರ್ ಕೌನ್ಸಿಲ್ ವಕೀಲ ಜಗದೀಶ್ ಅವರಿಗೆ ನೀಡಲಾಗಿದ್ದಂಥ ಅನುಮತಿಯನ್ನು ತಾತ್ಕಾಲಿಕವಾಗಿ ರದ್ದುಪಡಿಸಲಾಗಿದೆ. ಈ ಮೂಲಕ ಒಂದು ದೊಡ್ಡ ಶಾಕನ್ನು ಕೊಡ್ತಾರೆ ಜಗದೀಶ್ಗೆ. ಇನ್ನು ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ 2024 ಏಪ್ರಿಲ್ನಲ್ಲಿ ನಡೆದಂಥ ಬಾರ್ ಕೌನ್ಸಿಲ್ ಸಭೆಯಲ್ಲಿ KN ಜಗದೀಶ್ ಇಲ್ಲಿ ಸಲ್ಲಿಕೆ ಮಾಡಿದಂಥ PUC ಅಂಕಪಟ್ಟಿ ನಕಲಿ ಅಂತೇಳಿ ಗೊತ್ತಾಗಿದೆ. ಹೀಗಾಗಿ KN ಜಗದೀಶ್ ಅವರನ್ನು ವಕೀಲಿಕೆ ಸನ್ನದ್ದನ್ನು ಅಂದರೆ ವಕೀಲಿಕೆ ಮಾಡೋದಕ್ಕೆ ಅಥವಾ ವಕೀಲ ವೃತ್ತಿಯನ್ನು ಮಾಡೋದಕ್ಕೆ ಲೈಸೆನ್ಸನ್ನು ಇಶ್ಯೂ ಮಾಡಿರ್ತಾರಲ್ಲ, ಆ ಲೈಸೆನ್ಸನ್ನೇ ರದ್ದುಗೊಳಿಸೋದಕ್ಕೆ ಆದೇಶವನ್ನು ಕೊಡಲಾಗಿದೆ. ಈ ಮೂಲಕ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಮತ್ತು ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರ್ಗಿ ಒಂದು ದಾಖಲೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅಲ್ಲದೆ ಬಿಗ್ ಬಾಸ್ ಜಗದೀಶನ ಲಾ ಡಿಗ್ರಿ ಕ್ಯಾನ್ಸಲ್ ಆಗಿದೆ. ಆತನ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ನಕಲಿ ಆಗಿರೋದ್ರಿಂದ ನಂತರದ ಡಿಗ್ರಿಗಳು ಯಾವುದು ಕೂಡ ಮಾನ್ಯ ಆಗೋದಿಲ್ಲ. ಸೊ ದಟ್ಟು ಆತನ ಈ ಪರ್ಮಿಷನನ್ನು ಅಥವಾ ಲೈಸೆನ್ಸನ್ನು ವಾಪಸ್ ಕೊಡುವಂತೆ ಬಾರ್ ಕೌನ್ಸಿಲ್ ಆದೇಶವನ್ನು ನೀಡಿದೆ. ಡೋಂಟ್ ಕಾಲ್ ಹಿಮ್ ಆ್ಯಸ್ ಎ ಲಾಯರ್ ಸಾಹೇಬ್, ಇಟ್ಸ್ ಆ್ಯನ್ ಇನ್ಸಲ್ಟ್ ಟು ಅಡ್ವೊಕೇಟ್ ಅಂತ ಹೇಳ್ಬಿಟ್ಟು ಸಂಬರ್ಗಿ ಬರ್ಕೊಂಡಿರೋದು ಈಗ ಭಾರಿ ಚರ್ಚೆಗೆ ಭಾರಿ ವೈರಲ್ ಕೂಡ ಆಗಿದೆ. ಇನ್ನು ಈ ಹಿಂದೆಯೂ ಕೂಡ ಲಾಯರ್ ಜಗದೀಶು ಲಾಯರೇ ಅಲ್ಲ, ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಬಾರ್ ಕೌನ್ಸಿಲ್ನಿಂದ ಆತನನ್ನು ವಜಾ ಮಾಡಲಾಗಿದೆ. ಹಾಗಾಗಿ ವಾದ ಮಾಡುವಂತಿಲ್ಲ, ಆತ ಯಾವುದೇ ವಕಾಲತನ್ನು ವಹಿಸುವಂತಿಲ್ಲ ಅನ್ನುವಂಥ ಆದೇಶವನ್ನು ಈ ಹಿಂದೆಯೂ ಕೂಡ ಬೆಂಗಳೂರಿನಲ್ಲೂ ಕೂಡ ಮಾಡಲಾಗಿತ್ತು. ಈಗ ಓವರಾಲ್ ಆಗಿ ದಿಲ್ಲಿ ಬಾರ್ ಕೌನ್ಸಿಲ್ನಲ್ಲೂ ಕೂಡ ಈಗ ಈತನ ಲಾಯರ್ ಲೈಸೆನ್ಸನ್ನು ರದ್ದು ಮಾಡಿರೋದ್ರಿಂದ ಇನ್ನು ಮುಂದೆ ಯಾವುದೇ ವಕಾಲತನ್ನು ಈ ಲಾಯರ್ ಜಗದೀಶು ಮಾಡುವಂತಿಲ್ಲ. ಹೀಗಾಗಿ ಈ ಲಾಯರ್ ಅಂತೇಳಿ ಕರೆಯುವಂತೆಯೂ ಕೂಡ ಇಲ್ಲ ಈತನನ್ನು, ಜಗದೀಶ್ನನ್ನು ಅನ್ನೋದು ಕ್ಲಿಯರ್ ಆಗಿದೆ. ಇನ್ನು ಈತ ಹೊರಗಡೆ ಬಂದ ಬಳಿಕ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಇದಕ್ಕೆ ಏನು ಮಾಡ್ತಾನೆ, ಇದಕ್ಕೆ ಏನು ಪ್ರತಿಕ್ರಿಯೆಯನ್ನು ಕೊಡ್ತಾನೆ, ಏನು ಫೈಟ್ ಮಾಡ್ತಾನೆ ಅನ್ನೋದನ್ನು ಕಾದು ನೋಡಬೇಕು. ಬಟ್ ಅಲ್ಲಿವರೆಗೂ ಈತನನ್ನು ಜಗದೀಶ್ ಅಂತೇಳಿ ಕರೆದ್ರೆ ಸಾಕು, ಲಾಯರ್ ಜಗದೀಶ್ ಅಂತೇಳಿ ಕರೆಯುವಂಥ ಅವಶ್ಯಕತೆ ಇಲ್ಲ ಅನ್ನೋದು ಮಾತ್ರ ವಾಸ್ತವ. ಅದೇನೇ ಇದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಾನು ದೊಡ್ಡ ಪುಡಾಂಗ್ ಅನ್ನೋ ರೀತಿಯಲ್ಲಿ ಪೋಸನ್ನು ಕೊಡ್ಕೊಂಡು ನಾನು ಇಡೀ ರಾಜ್ಯವನ್ನೇ ಬದಲಾಯಿಸ್ತೀನಿ, ನಾನು ಮುಂದೊಂದಿನ ರಾಜ್ಯದ CM ಆಗ್ತೀನಿ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಮೇಲೆ ಬಿಲ್ಡಪ್ಪನ್ನು ಕೊಡ್ತಿರುವಂತಹ ಈ ವ್ಯಕ್ತಿಯ ಅಸಲಿ ಮುಖವಾಡವನ್ನು ತೆರೆದಿರುವಂಥ ಕೆಲಸವನ್ನು ಈಗ ನೀಟಾಗಿ ಮಾಡಲಾಗಿದೆ. ಇನ್ನು ಮುಂದೆ ಇನ್ನಷ್ಟು ಸಂಕಷ್ಟಗಳು ಈ ಲಾಯರ್ ಜಗದೀಶ್ಗೆ ಸೃಷ್ಟಿ ಆದರೂ ಕೂಡ ಅಚ್ಚರಿ ಏನಿಲ್ಲ ಅಂತೇಳಿ ಹೇಳ್ತಾ, ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.